ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬನ್ನಿ ಹಾಗಾದರೆ ದೇವರ ವಾಕ್ಯವನ್ನು ಮತ್ತೊಂದು ಸಾರಿ ಈ ದಿನ ನಾವೆಲ್ಲರೂ ಸೇರಿ ಧ್ಯಾನಿಸೋಣ. ಆತನ ವಾಕ್ಯಗಳು ನಮ್ಮೆಲ್ಲರಿಗೆ ಎಷ್ಟೋ ಹೆಚ್ಚಾಗಿ ಈ ಅಂತ್ಯಕಾಲದಲ್ಲಿ ಧೈರ್ಯಗೊಳಿಸುತ್ತಿವೆ, ಬಲಗೊಳಿಸುತ್ತಿವೆ, ಜ್ಞಾನವನ್ನುಂಟು ಮಾಡುತ್ತಾ ಇವೆ. ಎಲ್ಲ ವಿಷಯಗಳಲ್ಲಿ ನಮಗೆ ಆತನು ತನ್ನ ಕೃಪೆಯನ್ನು ಅನುಗ್ರಹಿಸಿ ನಮ್ಮ ನಂಬಿಕೆಯನ್ನು ಅಭಿವೃದ್ಧಿಪಡಿಸುತ್ತಾ ಇದ್ದಾರೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಸಮಯದಲ್ಲಿ ಈ ದಿನ ನಮ್ಮ ಬದುಕಿಗೆ ಬೇಕಾದಂತಹ ವಾಕ್ಯವನ್ನು ನಮಗೆ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ? ಭಕ್ತಿಯಲ್ಲಿ ಚೆನ್ನಾಗಿದ್ದೀರಾ? ನಂಬಿಕೆಯಲ್ಲಿ ಚೆನ್ನಾಗಿದ್ದೀರಾ? ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಒಂದು ವಿಧವಾದ ರೂಢಿಯಾದಂತಹ ಸರ್ವಸಾಧಾರಣವಾದಂತಹ ಯಥಾಸ್ಥಿತಿಯಲ್ಲಿ ಸಾಗಿದಂತೆ ನಮ್ಮ ಬದುಕು ಇರುತ್ತದೆ. ಯಾವುದೇ ಎಕ್ಸೈಟ್ಮೆಂಟ್ ಆಗಲಿ, ಯಾವುದೇ ಆನಂದವಾಗಲಿ ಇರಲ್ಲ, ಯಾವುದೇ ವಿಶೇಷತೆ ಇರಲ್ಲ. ಏನೋ ಇದೇವೆ ಎನ್ನುವಂತೆ ಕೆಲವರು ಹೇಳ್ತಾರಲ್ಲವೇ? ಏನೋ ಬದುಕು ಸಾಗುತ್ತಾ ಇದೆ ಎಂಬುದಾಗಿ ಕೆಲವರು ಹೇಳ್ತಾರಲ್ಲವೇ? ಇನ್ನು ಕೆಲವರಿಗೆ ಒತ್ತಿ ಹೇಳ್ರಿ ಅಂತ ಕೇಳಿದ್ರೆ, ಏನೋ ಬದುಕುತ್ತಿದ್ದೇವೆ, ಸಾಯ್ಲಿಕ್ಕಾಗದೆ ಬದುಕುತ್ತಿದ್ದೇವೆ ಅನ್ನುತ್ತಾರೆ ಅವರು. ತಮಗೆ ಗೊತ್ತಾಗದಂತೆ ಸಾವನ್ನು ಕೋರಿಕೊಳ್ತಾರೆ. ಎದಕ್ಕಾಗಿ? ಜೀವಿತದಲ್ಲಿ ನಾವು ಅದ್ಭುತಗಳನ್ನು ಕಾಣದಿರುವಾಗ ಮತ್ತು ಜೀವಿತದಲ್ಲಿ ಆ ಒಂದು ಏನನ್ನೋಣ, ದಿನಾಲು ಒಂದು ಉತ್ಸಾಹ ಉಂಟಾಗದಿರುವಾಗ, ಆಶ್ಚರ್ಯ ಉಂಟಾಗದಿರುವಾಗ, ಒಂಥರ ದಿವ್ಯದಾನ ಇಲ್ಲದಿರುವಾಗ ನಿಜವೇ ಜೀವಿತ ಡಲ್ಲಾಗಿಯೇ ಇರುತ್ತೆ. ಯಾಕೆ ದೇವರು ಮಹತ್ಕಾರ್ಯಗಳನ್ನು ಮಾಡುವಂತಹ ದೇವರು ನಮ್ಮ ಜೀವಿತದಲ್ಲಿ ಮಹತ್ಕಾರ್ಯಗಳು ಯಾಕೆ ಮಾಡುತ್ತಾ ಇಲ್ಲ ಎಂಬ ಪ್ರಶ್ನೆ ಕೂಡ ನಮಗೆ ಉದ್ಭವಿಸುತ್ತೆ. ನೋಡಿ, ನಮ್ಮೊಳಗೆ ನಂಬಿಕೆ ಇರುವುದಾದರೆ ನಾವು ಮಹತ್ಕಾರ್ಯ ಕಾಣುತ್ತೇವೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ನಾವು ರಿಸ್ಕ್ ತೆಗೆದುಕೊಳ್ತಾ ಇಲ್ಲ ಅಂದರೆ ಶ್ರಮೆ ಇರಲಾರದೆ ಫಲಿತಾಂಶ ಇರಲ್ಲ. ನಂಬಿಕೆ ಕಾರ್ಯರೂಪದಲ್ಲಿಡದೆ ಆಶೀರ್ವಾದ ಕಾಣಲ್ಲ. ನಮಗೆ ಯಾವ ಶ್ರಮೆಗಳು ಬೇಡ, ನಾವು ಯಾವ ರಿಸ್ಕ್ ತೆಗೆದುಕೊಳ್ಳಲ್ಲ ಅನ್ನುವುದಾದರೆ ಒಂದು ವಿಶೇಷವಾದ ಸವಾಲಾಗಿ ಯಾವುದನ್ನು ತೆಗೆದುಕೊಳ್ಳಲ್ಲ. ಇಷ್ಟು ಸಾಕು, ಇಷ್ಟಿದ್ರೆ ಸಾಕು ಎಂದು ಅದೇ ಸ್ಥಿತಿಯಲ್ಲಿ ಈ ದಿನ ಅನೇಕರಿರುವುದನ್ನು ಸಾಧಾರಣವಾಗಿ ನಾವು ನೋಡ್ತೇವೆ. ಆದರೆ ನಾವು ಯೇಸುವಿನ ಕಡೆಗೆ ದೃಷ್ಟಿಸುವುದಾದರೆ, ಯೇಸು ಹೇಳಿದ್ದಾರೆ, ನನ್ನನ್ನು ನಂಬುವವನು ನಾನು ಮಾಡಿದ ಕಾರ್ಯಗಳಲ್ಲದೆ ಅದಕ್ಕಿಂತಲೂ ದೊಡ್ಡ ಕಾರ್ಯ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಮತ್ತ್ಯಾಕೆ ನಾನು ದೇವರಿಗೋಸ್ಕರ ಯಾವ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಒಂದು ಸಾಕ್ಷಿಯೂ ನನ್ನಲ್ಲಿ ಇಲ್ಲ ಎಂಬುದಾಗಿ ಎಂದಾದರೂ ನೀವು ಪ್ರಶ್ನಿಸಿಕೊಂಡಿದ್ದೀರಾ? ಇದ್ವು, ಒಂದು ಕಾಲದಲ್ಲಿ ಇದ್ವು, ಆದರೆ ಈಗ ಇವೆಯಾ? ಯಾಕೆ ಸಾಕ್ಷಿ ಇಲ್ಲ ಎನ್ನುವುದಾದರೆ, ನಾವು ಯೇಸುವನ್ನು ದೃಷ್ಟಿಸಿ ನೋಡದೆ ಲೋಕವನ್ನು ದೃಷ್ಟಿಸಿ ನೋಡ್ತಿದ್ದೇವೆ. ದೇವರು ಕೊಡುವಂತಹ ಆಶೀರ್ವಾದ ಹೊಂದಿಕೊಳ್ಳಲು ಆಸೆ ಇಲ್ಲದೆ ಲೋಕದಲ್ಲಿ ಏನೋ ಸಾಧಿಸಬೇಕಂದ್ಕೊಳ್ತಿದ್ದಾರೆ. ನಾವೇ ವಂಡರ್ಸ್ ಕ್ರಿಯೇಟ್ ಮಾಡೋಣ ಅಂದ್ಕೊಳ್ತಾರೆ ಬಹಳಷ್ಟು ಜನ. ನಾವೇ ಅದ್ಭುತ ಸೃಷ್ಟಿಸೋಣ ಅಂದುಕೊಳ್ತಾರೆ. ಹಾಗೆ ಅಂದುಕೊಳ್ಳುವಂಥವ್ರು ಕೂಡ ಇದ್ದಾರೆ. ಆದರೆ ಯೇಸುವನ್ನು ದೃಷ್ಟಿಸಿ ನೋಡಿ ಆತನ ಮಾತಿನ ಪ್ರಕಾರ ಮಾಡುವುದಾದ್ರೆ, ಆತನಲ್ಲಿ ನಂಬಿಕೆ ಇಡುವುದಾದ್ರೆ ಅದ್ಭುತಗಳು ನಡೆಯುತ್ತವೆ. ಒಂದು ದಿನ ಪೇತ್ರ ಏನ್ ಮಾಡಿದ ನೋಡೋಣ ಬನ್ನಿ. ಒಮ್ಮೆ ನಿಮ್ಮ ಸತ್ಯವೇದವನ್ನು ತೆರೆಯಿರಿ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ. ಇಲ್ಲಿ 5 ರೊಟ್ಟಿ 2 ಮೀನುಗಳನ್ನು ಯೇಸು ಆಶೀರ್ವದಿಸಿ ಕೊಟ್ಟಾಗ 5,000 ಮಂದಿ ತೃಪ್ತಿಯಿಂದ ತಿನ್ನುತ್ತಾರೆ. ಆಮೇಲೆ 12 ಪುಟ್ಟಿಯಷ್ಟು ರೊಟ್ಟಿ ಉಳಿದುಕೊಳ್ಳುತ್ತವೆ. ಪರಿಪುರುಷರೇ 5,000 ಅಂದ್ರೆ ಅದಕ್ಕಿಂತಲೂ ಹೆಚ್ಚು ಜನರಲ್ಲಿದ್ದಿರ್ತಾರೆ. ಅಷ್ಟು ದೊಡ್ಡ ಅದ್ಭುತ ನೋಡುತ್ತಾರೆ. ಆ ಸ್ವಲ್ಪ ಹೊತ್ತು ಅಬ್ಬಾ 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 ಅಂದಿರ್ತಾರೆ ಪೇತ್ರ, ಯೋಹಾನ, ಎಲ್ಲ ಶಿಷ್ಯರು. ಅವರೇ ತಾನೇ ಹಂಚಿಕೊಟ್ಟಿರೋದು. ಅವರ ಸಂಭ್ರಮ ನೋಡಿ ಇನ್ನು ಜನರೆಲ್ಲ ಅವರ ಹಿಂದೆ ಹೋಗುತ್ತಿರುವಾಗ ಅವರನ್ನು ಮೊದಲು ನೀವು ದೋಣಿ ಹತ್ತಿ ಆಚೆ ದಡಕ್ಕೆ ಹೋಗಿರಿ ಎಂದು ಯೇಸು ಕಳಿಸಿಕೊಡುತ್ತಾರೆ. ನಿಜವೇ ಪ್ರಿಯರೇ, ನಾವು ಒಂದು ಅದ್ಭುತ ನೋಡಿದ ನಂತರ, ನಮ್ಮಿಂದ ದೇವರು ಒಂದು ಅದ್ಭುತ ಕಾರ್ಯ ಮಾಡಿದ ನಂತರ ನಾವು ಜಾಗ್ರತೆಯಿಂದಿರದಿದ್ದರೆ ನಮ್ಮ ಪಕ್ಕದಲ್ಲಿ ಅವನು ಇರ್ತಾನೆ. ದೇವರು ನಿಮ್ಮನ್ನು ಎಷ್ಟೋ ಉನ್ನತಕ್ಕೆ ಹತ್ತಿಸುತ್ತಾರೆ. ನಿಮ್ಮನ್ನು ಸೈತಾನನು ಅಲ್ಲಿಂದ ಕೆಳಗೆ ಬೀಳಿಸುವುದಕ್ಕಾಗಿ ಅವನ ಪ್ರಯತ್ನ ಮಾಡಲು ನಿಮ್ಮ ಪಕ್ಕದಲ್ಲೇ ಇರ್ತಾನೆ. ಅದಕ್ಕಾಗಿಯೇ ನಾವು ಹೆಚ್ಚಾಗಿ ಯೇಸುಕ್ರಿಸ್ತನನ್ನು ಕೂಡ ನೋಡಿರಿ, ಅದ್ಭುತ ಮಾಡಿದ ನಂತರ ಇದರ ವಿಷಯದಲ್ಲಿ ಯಾರಿಗೂ ಹೇಳಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಿದ್ರು.
5 ರೊಟ್ಟಿ 2 ಮೀನಿನ ಅದ್ಭುತ ಮಾಡಿದಾಗ್ಲೂ ಕೂಡ ನೀನೇ ನಮ್ಮ ರಾಜನು, ನೀನು ನಮಗೆ ರಾಜನಾಗಿದ್ದರೆ ನಮಗೆ ಸಮೃದ್ಧಿ ಆಹಾರ ಇರುತ್ತೆ ಎಂದು ಆತನನ್ನು ರಾಜನು ಎಂದು ಘೋಷಿಸುತ್ತಿರುವಾಗ ಆತನು ತಪ್ಪಿಸಿಕೊಂಡು ಹೋದನೆಂದು ಇದೆ ಬೈಬಲ್ನಲ್ಲಿ. ಅದಕ್ಕಾಗಿ ಮೊದಲು ಯೇಸು ಶಿಷ್ಯರನ್ನು ಕಳಿಸಿಕೊಡುತ್ತಾರೆ. ಆನಂತರ ಯೇಸು ಒಬ್ಬರೇ ಹೊರಟು ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಒಂದು ಅದ್ಭುತ ಕಾರ್ಯ ನಡೆದ ನಂತರ ಪ್ರಾರ್ಥನೆ ಮಾಡಿಕೊಳ್ಬೇಕು. ಒಂದು ಮೀಟಿಂಗ್ ಆದ ನಂತರ ಪ್ರಾರ್ಥನೆ ಮಾಡಿಕೊಳ್ಬೇಕು. ಒಂದು ವಾಕ್ಯ ಕೇಳಿದ ನಂತರ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಇದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ನಮ್ಮ ಎನರ್ಜಿ ಎಲ್ಲ ಖಾಲಿಯಾಗುತ್ತೆ ದೇವರ ಕೆಲಸ ಮಾಡಿದ ನಂತರ. ಮತ್ತೊಮ್ಮೆ ನಾವು ಪರಲೋಕದ ಬಲವನ್ನು ಹೊಂದಿಕೊಳ್ಳಬೇಕು. ಅದು ಪ್ರಾರ್ಥನೆಯಿಂದಲೇ ಮಾತ್ರ ಸಾಧ್ಯ. ಆತನು ಅಂದರೆ ಯೇಸು ಬೆಳಗಿನ ಜಾವ 4 ಗಂಟೆಗೆ ನೀರಿನ ಮೇಲೆ ನಡೆದುಕೊಂಡು ಬಂದರು. ಆ ಅವಸರದಲ್ಲಿ ಆತನ ಶಿಷ್ಯರು ಯೇಸು ನಡೆಯುತ್ತಾ ಬರುವುದನ್ನು ನೋಡಿ ಭೂತ ಭೂತ ಎಂದು ಕಿರ್ಚಿದ್ರು. ಆಗ ಯೇಸು ಹೇಳ್ತಾರೆ, ತಕ್ಷಣವೇ ಧೈರ್ಯ ತಂದುಕೊಳ್ಳಿರಿ, ಅದು ನಾನೇ, ಭಯಪಡಬೇಡಿರಿ ಎಂದು ಅವರಿಗೆ ಹೇಳ್ತಾರೆ. ಮತ್ತಾಯನ ಸುವಾರ್ತೆ 14:27 ಭಯಪಡಬೇಡಿರಿ, ಅದು ನಾನೇ. ಎಷ್ಟೋ ಅದ್ಭುತಗಳನ್ನು ನೋಡಿದ್ರು, ಆದರೆ ಅದ್ಭುತಗಳನ್ನು ಅವಾಗಲೇ ಮರ್ತೋದ್ರು. ಆ ಸಮುದ್ರದೊಳಗೆ ಆ ತುಫಾನು ಎದ್ದೇಳುತ್ತಾ ಇತ್ತು. ಆ ದೋಣಿ ಅದಕ್ಕೆ ಎದುರಾಗಿ ಬರುತ್ತಾ ಇತ್ತು. ಅಲೆಗಳು ಹಾರಿ ಬರ್ತಾ ಇದ್ವು. ಅಲೆಗಳ ಮಧ್ಯದಲ್ಲಿಯೂ ಸಹ, ಗಾಳಿಯ ಮಧ್ಯದಲ್ಲಿಯೂ ಸಹ ಯೇಸು ಸಮುದ್ರದ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾರೆ. ಆತನು ಅದ್ಭುತ ಮಾಡುವ ಆತನಾಗಿದ್ದಾನೆ, ಮಹತ್ಕಾರ್ಯ ಮಾಡುವ ಆತನಾಗಿದ್ದಾರೆ. ನೀರಿನ ಮೇಲೆ ಯಾರಾದರೂ ನಡಿಲಿಕ್ಕೆ ಸಾಧ್ಯವೋ? ಇದನ್ನೇ ಮೂವಿ ತೆಗೆಯುವುದಕ್ಕಾಗಿ ನೀರಿನ ಕೆಳಗಡೆ ಬೇಸ್ ಕಟ್ಟಿ ಏನೋ ಅದರ ಮೇಲೆ ನಡೆಯುವಂತೆ ಮಾಡಿದ್ರಾದ್ರೆ ಯಾರೊಬ್ಬರೂ ನೀರಿನ ಮೇಲೆ ನಡೀಲಿಕ್ಕಾಗಲಿಲ್ಲ. ಯಾರೂ ಸಮುದ್ರವನ್ನು 2 ಭಾಗ ಮಾಡಲಾರರು, ನೀರನ್ನು ನಿಲ್ಲಿಸಲಾರರು. ಯೋರ್ದಾನ್ ನದಿಯ ನೀರು ಕಲ್ಲಿನ ಗೋಡೆಯಂತೆ ಆ ಪಕ್ಕಕ್ಕೆ ಈ ಪಕ್ಕಕ್ಕೆ ನಿಲ್ಲಿಸಿ ಇಸ್ರಾಯೇಲರನ್ನು ದೇವರು ದಾಟಿಸಿದರು. ಕೆಂಪು ಸಮುದ್ರವನ್ನು 2 ಭಾಗವಾಗಿ ಮಾಡಿ ಒಣನೆಲದ ಮೇಲೆ ಅಷ್ಟೊಂದು ಜನರನ್ನು, ಲಕ್ಷಾಂತರ ಜನರನ್ನು, ಅವರನ್ನು ಈಚೆ ದಡದಿಂದ ಆಚೆ ದಡಕ್ಕೆ ನಡೆಸುತ್ತಾರೆ ದೇವರು. ಇಷ್ಟೊಂದು ದೊಡ್ಡ ದೇವರ ಕುರಿತು ನಾವು ಕೇಳುತ್ತಲೇ ಇರ್ತೇವೆ. ಆದರೆ ಇದೆಲ್ಲ ನಮ್ಮ ವಿಷಯಕ್ಕೆ ಬರುವಾಗ ಅದೇನೋ ಯಾಕೆ ಅಂತ ಗೊತ್ತಿಲ್ಲ, ಅಪನಂಬಿಕೆಗೆ ನಾವು ಅವಕಾಶ ಕೊಡ್ತೇವೆ. ಅದು ನಾನೇ, ಭಯಪಡಬೇಡಿರಿ, ನಾನೇ ಆಗಿದ್ದೇನೆ, ಭಯಪಡಬೇಡಿ ಎಂದು ಯೇಸು ಹೇಳ್ತಾ ಇದ್ರೆ ಏನ್ ಹೇಳ್ತಾನೆ ಪ್ರಿಯರೇ? ಪೇತ್ರನು, ಪ್ರಭುವೇ, ಅದು ನೀನೇ ಆಗಿರುವುದಾದರೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವಂತೆ ನನಗೆ ಅಪ್ಪಣೆ ಕೊಡು ಅನ್ನುತ್ತಾನೆ. 28ನೇ ವಚನ ಆ ರೀತಿ ಹೇಳುತ್ತೆ. ಅದು ನಾನೇ, ಭಯಪಡಬೇಡಿ ಎಂದು ಯೇಸು ಹೇಳಿದ್ರೆ ಪೇತ್ರನು ಗಟ್ಟಿಯಾಗಿ ಕಿರ್ಚುತ್ತಾನೆ, ಸ್ವಾಮಿ, ಅದು ನೀನೇ ಆಗಿರೋದಾದ್ರೆ ನಾನು ಕೂಡ ನೀರಿನ ಮೇಲೆ ನಡೆದುಕೊಂಡು ನಿನ್ನ ಬಳಿಗೆ ಬರುವಂತೆ ನನಗೆ ಅಪ್ಪಣೆ ಕೊಡು. ಅದು ನೀನೇ ಆಗಿರುವುದಾದ್ರೆ ನನ್ನನ್ನು ಕೂಡ ನಡೆಸು. ಚೆನ್ನಾಗಿದೆ ಈ ಸವಾಲು. ಪ್ರಭುವೇ, ನಾನು ಮಾಡಲಾರೆನು, ನೀನೇ ಮಾಡಿಸು. ನಾನು ನಡೆಯಲಾರೆ, ನೀರಿನ ಮೇಲೆ ನಡೆಸು. ನಾನು ಇರಲಾರೆ, ಶ್ರಮೆಗಳಲ್ಲಿ ತಾಳಿಕೊಳ್ಳಲಾರೆ. ಈ ಪುಟದಲ್ಲಿ ನೀನು ಜೊತೆಗಿರು, ನನಗೆ ಕಲಿಸು, ನನಗೆ ತಿಳಿಯಪಡಿಸು ಎಂದು ಕೇಳುವುದು ಒಳ್ಳೆಯದೇ. ಸೊ ಯೇಸು ಹೇಳ್ತಾರೆ ಬಾ ಎಂಬುದಾಗಿ. 29ನೇ ವಚನ, ಬಾ ಎಂದ ಕೂಡಲೇ ಪೇತ್ರನು ದೋಣಿಯಿಂದಿಳಿದು ಯೇಸುವಿನ ಬಳಿಗೆ ಹೋಗಲು ನೀರಿನ ಮೇಲೆ ನಡೆದನು. ಹಲ್ಲೆಲೂಯಾ! ದೇವರ ಮಾತಿನ ಪ್ರಕಾರ ನಡೆದುಕೊಳ್ಳುವಾಗ ನೋಡಿ ಪ್ರಿಯರೇ, ಮಹತ್ ಕಾರ್ಯಗಳು ನಡೆಯುತ್ತವೆ. ಎಲ್ಲಾ ರೀತಿಯಲ್ಲಿ ನಾವು ದಿವ್ಯದಾನಗಳನ್ನು ಕಾಣಬಲ್ಲೆವು. ದೇವರ ಅದ್ಭುತಗಳು ನಿಮಗೆ ಬೇಕಾಗುವುದಾದ್ರೆ ಆತನು ಹೇಳಿದಂತೆಯೇ ಮಾಡಿರಿ. ಇದಕ್ಕಿಂತ ಮುಂಚೆ ಬಲೆ ಇಲ್ಲಿ ಹಾಕಂದ್ರೆ ಹಾಕ್ತಾನೆ, ಅಲ್ಲಿ ಬಲೆ ಹಾಕು ಅಂದ್ರೆ ಹಾಕ್ತಾನೆ, ಅದ್ಭುತ ನೋಡ್ತಾನೆ. ಅದು ನೀನೇ ಆಗಿರೋದಾದ್ರೆ ನಾನು ನೀರಿನ ಮೇಲೆ ನಡೆಯುವಂತೆ ಅಪ್ಪಣೆ ಕೊಡು ಅಂದಾಗ ಆಯ್ತು, ನಡೆದು ಬಾ ಅನ್ನುತ್ತಾರೆ. ಇನ್ನಷ್ಟೇ ಪೇತ್ರನು ದೋಣಿಯಿಂದಿಳಿದು ನೀರಿನ ಮೇಲೆ ನಡೆಯುತ್ತಾನೆ. ನಡೆದನು ಪ್ರಿಯರೇ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗಿ ಹೋದನು. ನಿಜವಾಗ್ಲೂ ನಡೆದನು. ಯೇಸುವನ್ನು ನೋಡುತ್ತಿರುವವರೆಗೂ ನೀರಿನ ಮೇಲೆ ನಡೆದನು. ಆದರೆ ಗಾಳಿ ರಭಸವಾಗಿ ಒಂದು ಗಾಳಿ ಬೀಸಿತೇನೋ, ಒಂದು ಅಲೆ ಬಡ್ದಿತೇನೋ, ಆ ಗಾಳಿ ಕಡೆಗೆ ನೋಡ್ತಾನೆ, ತನ್ನ ದೃಷ್ಟಿ ತಿರುಗಿಸುತ್ತಾನೆ, ಭಯ ಹುಟ್ಟುತ್ತೆ, ಮುಳುಗಲು ಆರಂಭಗೊಳ್ಳುತ್ತಾನೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ನಾವು ಕಲಿಯಬಹುದು. ನಾವು ಯೇಸುವನ್ನು ದೃಷ್ಟಿಸಿ ನೋಡುವವರೆಗೂ ನಾವು ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸಿಕೊಳ್ಳುತ್ತಾ ಇರ್ತೇವೆ. ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮಿಂದ ಮಾಡುವಂಥವರಾಗಿರ್ತಾರೆ. ನಾವು ಯೇಸುವಿನ ಕಡೆಗೆ ನೋಡುತ್ತಾ ಇರುವಾಗ, ಆತನ ಮೇಲೆ ಆಧಾರಗೊಂಡಾಗ, ನಾವು ಆತನ ಚಿತ್ತದಲ್ಲಿರುವಾಗ
ಆತನ ಸಹಾಯ ಕೋರಿಕೊಂಡಾಗ, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಆತನಿಗೆ ಒಪ್ಪಿಸಿಕೊಡುವಾಗ, ಆತನು ಹೇಳಿದ ಮಾತಿನ ಪ್ರಕಾರ ವಿಧೇಯರಾಗುವಾಗ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಕಾಣ್ತೇವೆ. ಪ್ರತಿದಿನ ಒಂದು ಅದ್ಭುತವನ್ನು ನಾವು ನೋಡಬಹುದು. ಪ್ರತಿದಿನವೂ ಆತನು ನಮ್ಮ ಮೇಲೆ ದೃಷ್ಟಿಯಿಟ್ಟು ನಮಗೆ ಆಲೋಚನೆ ಹೇಳಿ ನಮಗೆ ಮಾರ್ಗದರ್ಶಿಸುತ್ತಾನೆ. ಆತನ ಮಾತಿನಂತೆ ನಾವು ನಡೆದುಕೊಳ್ಳುವುದಾದರೆ ಬದುಕೆಲ್ಲ ಅದ್ಭುತಮಯವಾಗಿರುತ್ತೆ. ಅದ್ಭುತಗಳನ್ನುವಾಗ ಸುಮ್ಮನೆ ಕಟ್ಟುಕತೆ ಅಲ್ಲ, ಅವು ನಿಜವಾಗ್ಲೂ ಅವನು ನಡೆದ. ಆದರೆ ಯಾವಾಗ ಪೇತ್ರನು ಗಾಳಿಯನ್ನು ನೋಡಿದನೋ ಮುಳುಗಲು ಆರಂಭಿಸಿದ. ಮನುಷ್ಯರನ್ನು ನಾವು ನೋಡುವಾಗ ಮುಳುಗಿ ಹೋಗ್ತೇವೆ. ಮನುಷ್ಯರೊಂದಿಗೆ ದಯಮಾಡಿ ಯಾವತ್ತೂ ಹೋಲಿಸಿಕೊಳ್ಬೇಡಿ. ಮನುಷ್ಯರ ಮಾತುಗಳನ್ನು ಲಕ್ಷಿಸಬಾರದು. ದೇವರ ವಾಕ್ಯ ಎಷ್ಟು ಶ್ರೇಷ್ಠವಾದದ್ದೆಂದು ತಿಳ್ಕೊಂಡು ಆ ವಾಕ್ಯದಂತೆ ನಡೆದುಕೊಳ್ಳಿರಿ, ನಡೆದು ನೋಡಿರಿ, ಆಗ ನೀವು ಆಶೀರ್ವಾದ ಹೊಂದುತ್ತೀರಿ. ನೀರಲ್ಲಿ ಮುಳುಗಿ ಹೋಗ್ತಿದ್ದಾನೆ ಪೇತ್ರನು. ಎದಕ್ಕಾಗಿ? ನಡೆಯಲಾರದಕ್ಕಾಗಿ ಅಲ್ಲ, ಯೇಸು ನಡೆಸುವುದಕ್ಕಾಗಿ ಅಲ್ಲ, ಅವನಲ್ಲಿ ನಂಬಿಕೆ ಕಡಿಮೆಯಾಗಿದ್ದಕ್ಕಾಗಿ. ಗಾಳಿಯನ್ನು ನೋಡಿ ಭಯಪಡುತ್ತಾನೆ, ತಕ್ಷಣವೇ ಕೆಳಗಿಳಿದು ಹೋಗುತ್ತಾನೆ. ಆ ಸಮಯದಲ್ಲಿ ಅವನೇನ್ ಮಾಡ್ತಾನೆ ನೋಡಿ, 31ನೇ ವಚನ. ಮುಳುಗಲು ಆರಂಭಿಸಿ, ಸ್ವಾಮೀ ನನ್ನನ್ನು ರಕ್ಷಿಸು ಎಂದು ಕೂಗಿದನು. ಮೊದಲ ಸಾರಿ ಏನೋ, ಅದು ನೀನೇ ಆಗಿರೋದಾದ್ರೆ ನಾನು ನೀರಿನ ಮೇಲೆ ನಡೆಯುವಂತೆ ಅಪ್ಪಣೆ ಕೊಡುವನು ತಾನೆ. ಯಾಕೆಂದರೆ ಸುರಕ್ಷಿತವಾಗಿ ಅವನು ದೋಣಿಯಲ್ಲಿದ್ದ. ತುಫಾನು ಎದುರಾದ್ರೂ ಕೂಡ ಅದನ್ನು ಎದುರಿಸುವ ದೋಣಿಯೊಳಗಡೆ ಸುರಕ್ಷಿತವಾಗಿದ್ದ. ಅದಕ್ಕೆ ಆರಾಮಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಅದು ನೀನೇ ಆಗಿರೋದಾದ್ರೆ ಏನೋ ಒಂದು ಅದ್ಭುತ ನೋಡೋಣ, ವಿಸ್ಮಯ ನೋಡೋಣ ಎಂಬುದಾಗಿ. ಮತ್ತೆ ಈಗ ಮುಳುಗಿ ಹೋಗ್ತಾ ಇದ್ದಾನೆ. ಮುಳುಗಿ ಹೋಗ್ತಾನೆ, ಆಗ್ಲೇ ಅರ್ಧ ಮುಳುಗೋಗ್ತಾನೆ. ಇವಾಗ್ಲೂ ಕೂಡ ಸ್ವಾಮಿ ಅದು ನೀನೇ ಆಗಿರೋದಾದ್ರೆ ನನ್ನನ್ನು ಮೇಲೆ ಕೆತ್ತು ಎಂದು ಹೇಳಬಹುದಲ್ಲವೇ? ನೀನೇ ಆದ್ರೆ ಇಲ್ಲವಾದ್ರೆ ಅಂತ ಹೇಳಿದ್ರೆ ಅವನ ಕತೆ ಮುಗಿದೋಗುತ್ತೆ, ಹೌದಲ್ಲವೇ? ನಾವು ಕೂಡ ಕೆಲವೊಂದು ಸಾರಿ ಪ್ರಾರ್ಥನೆ ಮಾಡುವಾಗ ದೇವ್ರೇ ನೀನಿದ್ರೆ ಅಂತೇವೆ. ನಿಮ್ಮ ಚಿತ್ತ ಇರುವುದಾದ್ರೆ, ಚಿತ್ತ ಎಂಬ ಪದ ಸುಮ್ಮನೆ ಹೇಳ್ತೇವೆ, ಹೌದಲ್ಲವೇ? ನೋಡಿ ಪ್ರಿಯರೇ, ನಿಮಗೆ ಬೇಕಾದವು ಎಲ್ಲವುಗಳಿಗೆ ನಿಮ್ಮ ಇಷ್ಟಕ್ಕೆಲ್ಲ ದೇವರ ಚಿತ್ತ ಅಂದುಕೊಳ್ತಾ ಇದ್ದೀರಿ. ಅಷ್ಟಕ್ಕೂ ಮೊದಲು ದೇವರ ಚಿತ್ತ ಏನೆಂದು ತಿಳ್ಕೊಳ್ರಿ. ನಿಮ್ಮಿಂದ ಆಗುವುದಾದರೆ, ನೀವಿರುವುದಾದರೆ, ನನಗೆ ಅದ್ಭುತ ಮಾಡಿರಿ, ಈ ಕಾರ್ಯ ಮಾಡಿರಿ, ಆಗ ನಾನು ನಂಬುತ್ತೇನೆ, ಆಗ ದೀಕ್ಷಾಸ್ನಾನ ತೆಗೆದುಕೊಳ್ತೇನೆ ಎನ್ನುವವರಿದ್ದಾರೆ. ಮೊದಲು ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ. ಈಗ ಮೊದಲ ಸಾರಿ ಸ್ವಾಮಿ ಅದು ನೀನೇ ಆಗಿರುವುದಾದ್ರೆ ಅಂತ ಅಪನಂಬಿಕೆಯಿಂದ ಹೇಳ್ತಾನೆ. ಆದರೆ ಈಗ ಮುಳುಗಲು ಆರಂಭಿಸಿ ಏನ್ ಹೇಳ್ತಾನೆ? ಸ್ವಾಮೀ ನನ್ನನ್ನು ರಕ್ಷಿಸು ಎಂದು ಕೂಗುತ್ತಾನೆ. ಅಯ್ಯೋ ಪ್ರಭುವೇ, ಸ್ವಾಮಿ ಮುಳುಗಿ ಹೋಗ್ತಿದ್ದೇನೆ, ಪ್ರಭುವೇ ಸಹಾಯ ಮಾಡಿರಿ, ನಿಮ್ಮ ಕೈ ಕೊಡಿರಿ ಎಂಬುದಾಗಿ ಕೈ ಚಾಚುತ್ತಾನೆ. ನೀವೆಂದಾದರೂ ಅಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ದೀರೋ? ಬಹುಶಃ ನೀವು ನೀರಲ್ಲಿ ಮುಳುಗಿ ಹೋಗ್ಲಿಲ್ಲವೇನೋ, ಸಾಲದಲ್ಲಿ ಮುಳುಗಿದ್ದೀರೇನೋ, ಶ್ರಮೆಯಲ್ಲಿ ಮುಳುಗಿ ಹೋಗಿದ್ದೀರೇನೋ, ಶೋಧನೆಯಲ್ಲಿ ಮುಳುಗಿ ಹೋಗಿದ್ದೀರೇನೋ, ನಾನಾ ವಿಧವಾದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಮುಂದಕ್ಕೂ ಹಿಂದಕ್ಕೂ ಹೋಗದಂತೆ ಸಿಕ್ಕಾಕೊಂಡಿದ್ದೀರೇನೋ. ಸ್ವಾಮಿ ನೀವಿದ್ರೆ ನನ್ನನ್ನು ಕಾಪಾಡಿರಿ, ನೀವಿದ್ರೆ ನನ್ನನ್ನು ಸಹಾಯ ಮಾಡಿರಿ, ನಿಮಗಿಷ್ಟವಾದ್ರೆ ನನಗೆ ದರ್ಶಿಸಿರಿ ಎಂದು ಕೆಲವರು ಹೇಳ್ತಾರೆ. ಆತನಿಗಿಷ್ಟವೇ? ಯಾರೊಬ್ಬರು ನಶಿಸುವುದು ಆತನಿಗಿಷ್ಟವಿಲ್ಲ. ಪ್ರತಿಯೊಬ್ಬರು ಮಾನಸಾಂತರ ಪಡಬೇಕೆಂದು ಆಶಿಸುತ್ತಾರೆ. ಪ್ರಭುವೇ ರಕ್ಷಿಸಿರಿ ಎಂಬ ಒಂದೇ ಕೂಗು ಸಾಕು. ಎಲ್ಲ ವಿವರಿಸುವ ಅವಶ್ಯಕತೆ ಇಲ್ಲ ನಮ್ಮ ಯೇಸುವಿಗೆ. ಪ್ರಭುವೇ ರಕ್ಷಿಸಿ ಎಂದು ಕೂಗಿದ ಕೂಡಲೇ ಅಂತರಂಗದಿಂದ ಬಂದಂತಹ ಕೂಗದಾಗಿದೆ. ಅದೇ ನಿಜವಾದ ಪ್ರಾರ್ಥನೆ. ಆ ರೀತಿ ನಿಜವಾಗ್ಲೂ ನೀವು ದೇವರಿಗೆ ಮೊರೆಯಿಡುವುದಾದರೆ ದೇವರು ಖಂಡಿತವಾಗಿಯೂ ನಿಮಗೆ ಉತ್ತರ ಕೊಡ್ತಾರೆ. ತಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದುಕೊಂಡು ತಕ್ಷಣ ಮೇಲೆತ್ತುತ್ತಾರೆ. ಯೇಸು ಕೈಚಾಚಿ ಅವನನ್ನು ಹಿಡಿದುಕೊಂಡು ಮೇಲೆಕೆತ್ತಿ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ಯಾಕೆ ಸಂದೇಹಪಟ್ಟಿ ಎಂದು ಹೇಳ್ತಾರೆ? ನೀನು ವಿಶ್ವಾಸಿಯೇ, ಆದರೆ ಅಲ್ಪ ವಿಶ್ವಾಸಿಯಾದೆ. ಯಾವಾಗ ಬೇಕು ಪ್ರಿಯರೇ ನಂಬಿಕೆ? ಎಲ್ಲವೂ ಚೆನ್ನಾಗಿದ್ದಾಗ ಯಾರಿಗೆ ನಂಬಿಕೆ ಬೇಕು? ಆ ಒಂದು ಹಡಗು, ಆ ಒಂದು ದೋಣಿ ಬಿರುಗಾಳಿಗೆ ಸಿಕ್ಕಾಕೊಂಡಾಗ, ಪೇತ್ರನು ನೀರಿನ ಮೇಲೆ ನಡೆದಾಗ, ಮುಳುಗುವಾಗ, ಇನ್ನು ನಾನು ಸತ್ತೋಗ್ತೇನೆ, ನನ್ನ ಕತೆ ಮುಗಿದೋಯ್ತು ಅಂದುಕೊಂಡಾಗ ನೋಡಿರಿ ಅವನು ಪೂರ್ಣ ಹೃದಯದಿಂದ ಕೂಗುತ್ತಾನೆ. ಆಗ ತಕ್ಷಣವೇ ಅಂದ್ರೆ ಯೇಸು ಎಷ್ಟು ಬೇಗನೆ ಉತ್ತರ ಕೊಡ್ತಾರೆ ಎನ್ನುವುದಾದ್ರೆ, ನೀವಿವತ್ತು ಕೇಳಿದ್ರೆ ನಂತರ ಉತ್ತರ ಕೊಡುವಾತನಲ್ಲ. ಅದಕ್ಕೆ ಆಪತ್ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ. ಆಪತ್ತಿನೊಳಗೆ ನೀವು ಸಿಕ್ಕಾಕೊಳ್ಳುವ ಮುಂಚೆಯೇ, ಆಪತ್ತಿನಲ್ಲಿ ನೀವು ನಾಶವಾಗುವ ಮುಂಚೆಯೇ, ಆ ಆಕ್ಸಿಡೆಂಟ್ನಲ್ಲಿ ನೀವು ಮರಣ ಹೊಂದುವ ಮುಂಚೆಯೇ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಆತನು ಬಾ ಎಂದ ಕೂಡಲೇ ಪೇತ್ರನು ದೋಣಿಯಿಂದಿಳಿದು ಯೇಸುವಿನ ಬಳಿಗೆ ಹೋಗಲು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗಲು ಆರಂಭಿಸಿದನು. ಸ್ವಾಮೀ ನನ್ನನ್ನು ರಕ್ಷಿಸು ಎಂದು ಕೂಗಿಕೊಂಡನು. ಆಗ ತಕ್ಷಣವೇ
ಯೇಸು ಕೈ ಚಾಚಿ ಅವನನ್ನು ಹಿಡಿದು ಮೇಲೆಕೆತ್ತಿ, ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಅವನಿಗೆ ಹೇಳಿದನು. ಆ ನಂತರ ಗಾಳಿ ಶಾಂತವಾಯಿತು. ಹಲ್ಲೆಲೂಯಾ. ನೋಡಿ, ನಮ್ಮ ಜೀವಿತದಲ್ಲಿ ತುಫಾನನ್ನು ಹಾದು ಹೋಗಬೇಕಾದಾಗ, ಒಂಟಿತನದಲ್ಲಿ ಇರಬೇಕಾದಾಗ, ಭಯಾಂದೋಲನಗಳಿಗೆ ಗುರಿಯಾಗಬೇಕಾದಾಗ, ಪರಿಸ್ಥಿತಿಗಳನ್ನು ನೋಡಬೇಡಿರಿ, ಮನುಷ್ಯರನ್ನು ನೋಡಬೇಡಿರಿ, ಯೇಸುವನ್ನೇ ದೃಷ್ಟಿಸಿ ನೋಡಿರಿ. ಆತನು ನಿಮ್ಮ ಕಡೆಗೆ ಬರುತ್ತಿದ್ದಾನೆ, ನಿಮ್ಮ ಬಳಿಗೆ ಬರುತ್ತಾನೆ, ನಿಮ್ಮನ್ನು ಬಲಪಡಿಸುವಾತನಾಗಿದ್ದಾರೆ. ಭಯಪಡಬೇಡಿರಿ, ಧೈರ್ಯದಿಂದಿರಿ ಎಂದು ಆತನು ಹೇಳುತ್ತಲೇ ಇದ್ದಾನೆ. ಮತ್ತಿನ್ಯಾಕೆ ಭಯ? ಯೇಸುವನ್ನೇ ದೃಷ್ಟಿಸಿ ನೋಡಿರಿ. ಯೇಸುವಿಗೆ ನಿಮ್ಮ ಜೀವಿತವನ್ನು ಪ್ರತಿದಿನ ಒಪ್ಪಿಸಿಕೊಡಬೇಕು. ಒಂದು ದಿನ ಅಷ್ಟೇ ಅಲ್ಲ, ಮೇಲಿಂದ ಮೇಲೆ ಆತನನ್ನೇ ದೃಷ್ಟಿಸುತ್ತಾ, ಅದು ಗಾಢಾಂಧಕಾರವಾಗಿದ್ರು, ನಡು ಸಮುದ್ರವಾಗಿದ್ರು, ಎಂಥದೇ ಶೋಧನೆ ಹೋರಾಟದಲ್ಲಿದ್ರೂ ಅದನ್ನು ನೀವು ಜಯಿಸುವಂಥವರಾಗಿರುತ್ತೀರಿ. ಹಾಗಾಗಿ ಇಂದಿನಿಂದ ಕರ್ತನನ್ನು ದೃಷ್ಟಿಸುವುದನ್ನು, ಆತನಿಗೆ ಮೊರೆಯಿಡುವುದನ್ನು ಮರೆಯಲಾರದೇ ಇರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ವೀಕ್ಷಿಸುತ್ತಿದ್ದಾರೋ ಅವರನ್ನು ದರ್ಶಿಸಿರಿ ದೇವರೇ. ಲೋಕವನ್ನು ನೋಡಿ ನಷ್ಟ ಹೋಗ್ತಿದ್ದೇವೆ, ಪಾಪವನ್ನು ನೋಡಿ ಆಕರ್ಷಿಸಲ್ಪಟ್ಟು ಅದಕ್ಕೆ ಒಳಗಾಗ್ತಿದ್ದೇವೆ ದೇವರೇ. ನಮ್ಮನ್ನು ಕ್ಷಮಿಸಿರಿ. ವ್ಯರ್ಥವಾದಗಳನ್ನು ನೋಡದಂತೆ ನಮ್ಮ ಕಣ್ಣು ತಿರುಗಿಸಿಕೊಳ್ಳುವಂತೆ ಸಹಾಯ ಮಾಡಿರಿ. ನಿಮ್ಮನ್ನೇ ನೋಡುತ್ತಾ ನಿಮ್ಮಲ್ಲಿ ನಂಬಿಕೆ ಇಡುವಂತೆ ಸಹಾಯ ಮಾಡಿರಿ. ನಿಮಗಾಗಿ ಪರಾಕ್ರಮ ಕಾರ್ಯ ಮಾಡಿ ನಮ್ಮ ದೇವರು ಪರಾಕ್ರಮಶಾಲಿ ಎಂದು ಇತರರಿಗೆ ಹೇಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಮುಖಾಂತರ ನಮಗೆ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ನಿಮಗಾಗಿ ಅದ್ಭುತ ಕಾರ್ಯ ಮಾಡ್ತಾರೆ. ಈ ರೀತಿ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ನಿಮಗೋಸ್ಕರ ಎಷ್ಟೋ ಭಾರಭರಿತವಾಗಿ ನಾವು ಮುಂದುವರಿಸುತ್ತಿದ್ದೇವೆ. ಈ ಸೇವೆಗೆ ಒಂದು ವೇಳೆ ನೀವು ಸಹಾಯ ಮಾಡಲು ಇಚ್ಛಯಿಸುವುದಾದರೆ ದಯಮಾಡಿ ನಿಮ್ಮ ಉದಾರತೆಯ ಕಾಣಿಕೆಗಳನ್ನು ತಪ್ಪದೆ ಕಳಿಸಿಕೊಡಿರಿ. ಅದಕ್ಕಾಗಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.